ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ ಡಿ.ವಿ. ಇವತ್ತು ನಾನು ಯಾವುದೇ ಉದ್ದಿನಬೇಳೆ ಇಲ್ಲದೇ ಅಥವಾ ಸೋಡಾ ಯೂಸ್ ಮಾಡದೇನೆ ನಾನು ಇವತ್ತು ತುಂಬ ಸಾಫ್ಟ್ ಆಗಿರುವಂತಹ ದೋಸೆ ರೆಸಿಪಿನ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಸಾಫ್ಟ್ ಆಗಿರುವಂಥ ಮತ್ತು ಅಷ್ಟೇ ಟೇಸ್ಟಿ ಆಗಿರುವಂತಹ ಕೊಕೊನಟ್ ದೋಸೆನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದನ್ನು ಮಾಡೋದಕ್ಕೆ ನಾನಿವಾಗ 4 ಗ್ಲಾಸ್ ಆಗುವಷ್ಟು ರೇಷನ್ ಅಕ್ಕಿನ ನೆನೆಸೋದಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು 2-3 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು 5-6 ತಾಸೋವರೆಗೂ ನಾವು ಅಕ್ಕಿನ ನೆನೆಸ್ಕೊಳ್ಬೇಕಾಗುತ್ತೆ. ನಂತರ ಮಾಡಿಟ್ಟಿರುವಂತಹ ರೈಸ್ ಕೂಡ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಒಂದು ಕಾಯನ್ನು ನಾನು ಈ ರೀತಿಯಾಗಿ ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಹೆಚ್ಚಿ ಕೂಡ ಇಟ್ಕೊಳ್ಬೋದು. ಇದಕ್ಕೆ ಮುಖ್ಯವಾಗಿ ಬೇಕಿರೋದು ಹಸಿ ಕೊಬ್ಬರಿ ಆಗಿರೋದ್ರಿಂದ ಕೊಬ್ಬರಿ ಸ್ವಲ್ಪ ಜಾಸ್ತಿ ಇಗಿದ್ರೂ ತುಂಬಾ ಸಾಫ್ಟಾಗಿರುತ್ತೆ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ಇವಾಗ ನಾನು ಇದನ್ನು 5-6 ತಾಸವರೆಗೂ ನೆನೆಸ್ಕೊಂಡು ನೈಟನ್ನೇ ರುಬ್ಕೊಳ್ಬೇಕಾಗುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡು ನೆನೆಸಿರುವಂತಹ ಅಕ್ಕಿ ಮತ್ತು ಹಸಿ ಕಾಯಿ ತುರಿ ಹಾಗೆಯೇ ಮಾಡಿಟ್ಕೊಂಡಿರುವಂತಹ ರೈಸನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ನಾವು ದೋಸೆ ಬ್ಯಾಟರ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನಾವು ಮಾಮೂಲಿಯಾಗಿ ದೋಸೆಗೆ ಯಾವ ರೀತಿಯಾಗಿ ಹಿಟ್ಟನ್ನು ಮಾಡ್ಕೊಳ್ತೀವಿ ಅದೇ ರೀತಿಯಾಗಿ ತುಂಬ ಸಾಫ್ಟಾಗಿ ಮತ್ತು ಅಷ್ಟೇ ನೈಸಾಗಿ ನಾವು ಹಿಟ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ರುಬ್ಬಿರುವಂತಹ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಾನು ಎಲ್ಲ ಅಕ್ಕಿನೂ ಇನ್ನೊಂದು ಬ್ಯಾಚ್ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಇದೇ ಮಿಶ್ರಣಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನೀವು ಮಾಡಿಟ್ಟಿರುವಂಥ ಅನ್ನ ಏನಾದರೂ ಉಳಿದಿತ್ತಪ್ಪ ಅಂದರೆ ಈ ರೀತಿಯಾಗೂ ನೀವು ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ರೈಸ್ ಹಾಕಿದರೆ ತುಂಬ ಸಾಫ್ಟಾಗಿರುತ್ತೆ ಅಂತ ರೈಸ್ ಹಾಕೋದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ರಾತ್ರಿ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಚಿಬಿಟ್ಟು ರಾತ್ರಿ ಎಲ್ಲ ಇದನ್ನು ಉದುಗ್ ಬರೋಕ್ಕೆ ಬಿಡಬೇಕಾಗುತ್ತೆ. ನಂತರ ಬೆಳಗ್ಗೆ ನಾವು ತೆಗೆದು ನೋಡಿದಾಗ ತುಂಬಾ ಚೆನ್ನಾಗಿ ಹಿಟ್ಟು ಕೂಡ ರೆಡಿಯಾಗಿದೆ. ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು. ಇವಾಗ ನಮಗೆ ದೋಸೆ ಹಿಟ್ಟು ಕೂಡ ತುಂಬಾ ರೆಡಿಯಾಗಿ ಪರ್ಫೆಕ್ಟಾಗಿ ಕೂಡ ಬಂದಿದೆ. ಇದನ್ನು ನಾವಿವಾಗ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಸೋಡಾ ಹಾಕಿದರೆ ತುಂಬಾ ಗಟ್ಟಿಯಾಗಿ ಬರುತ್ತೆ ಮತ್ತು ಅಷ್ಟೇ ದೋಸೆ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು ಕೊಬ್ಬರಿಯನ್ನು ಯೂಸ್ ಮಾಡಿರೋದ್ರಿಂದ ದೋಸೆಗೆ ಯಾವುದೇ ಕಾರಣಕ್ಕೂ ಸೋಡಾ ಆಗಲಿ ಅಥವಾ ಈನೋ ಆಗಲಿ ಏನನ್ನೂ ಹಾಕಬೇಡಿ. ಬೇಕಿದ್ದರೆ ನಿಮಗೆ ಉಪ್ಪು ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಅದೇ ತುಂಬಾ ಟೇಸ್ಟ್ ಕೊಡುತ್ತೆ. ನಂತರ ನಾನಿಲ್ಲಿ ಕೊಕೊನಟ್ ದೋಸೆಗೆ ಕೊಕೊನಟ್ ಚಟ್ನಿನೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಶುಂಠಿ, ಖಾರಕ್ಕನುಗುಣವಾಗಿ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಫ್ರೆಶ್ ಆಗಿರುವಂತಹ ಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹಾಕಿ 2 ಸ್ಪೂನ್ ಆಗುವಷ್ಟು ಜೀರಿಗೆ ಕೂಡ ಹಾಕಿ ಇದನ್ನು ಸ್ವಲ್ಪ ತರಿಯಾಗಿಯೇ ರುಬ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನೀವು ಬೇಕಿದ್ದರೆ ಪುಟಾಣಿ ಕೂಡ ಯೂಸ್ ಮಾಡ್ಬೋದು. ಆದರೆ ನಾನಿಲ್ಲಿ ಕೊಕೊನಟ್ ದೋಸೆಗೆ ಕೊಕೊನಟ್ ಚಟ್ನಿನೇ ಬೇಕು ಅಂತ ಈ ರೀತಿ ಮಾಡಿರೋದು. ಇವಾಗ ದೋಸೆ ಮಾಡಲಿಕ್ಕೆ ಹಂಚು ಕೂಡ ಪರ್ಫೆಕ್ಟಾಗಿ ಕಾದಿದೆ. ಇವಾಗ ನಾನು 1 ಸೌಟ್ ಆಗುವಷ್ಟು ಹಿಟ್ಟನ್ನು ತಗೊಂಡು ಈ ರೀತಿಯಾಗಿ ದಪ್ಪವಾಗಿ ನೀವು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ. ತುಂಬ ತೆಳುವಾಯ್ತು ಅಂದರೆ ಅಷ್ಟು ಸಾಫ್ಟ್ ಅನಿಸಲ್ಲ ಮತ್ತು ತಿನ್ನೋಕ್ಕೂ ಅಷ್ಟು ರುಚಿ ಕೊಡಲ್ಲ. ಹಾಗಾಗಿ ನಾವು ಸ್ವಲ್ಪ ದಪ್ಪ ಪ್ರಮಾಣದಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿ ದೋಸೆ ರೆಡಿಯಾಗುತ್ತೆ. ಇವಾಗ ಒಂದೇ ಸೈಡ್ ನಾವು ದೋಸೆನ ಬೇಯಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ದೋಸೆನ ಹಾಕಿಬಿಟ್ಟು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಹಬೆಯಲ್ಲಿ 1-2 ನಿಮಿಷ ಬೇಯಿಸಿದರೆ ಸಾಕು. ನಮಗೆ ಕೊಕೊನಟ್ ದೋಸೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು. ಇವಾಗ ಮೇಲೆ ಇದಕ್ಕೆ ಸ್ವಲ್ಪ ಬೆಂದಿರುವಂತಹ ದೋಸೆಗೆ ಮೇಲೆ ತುಪ್ಪ ಅಥವಾ ಎಣ್ಣೆ ಆದರೂ ಹಾಕ್ಕೊಳ್ಬೋದು. ಇದನ್ನು ಹಾಕಿಬಿಟ್ಟು ನೀವು ಈ ರೀತಿಯಾಗಿ ಸ್ವಲ್ಪ ಸೈಡೆಲ್ಲ ಬಿಡಿಸ್ಕೊಂಡು ನೀವು ದೋಸೆನ ತಕ್ಕೊಳ್ಬೋದು. ಇದು ಯಾವುದೇ ರೀತಿಯ ಹಂಚು ತಳ ಹಿಡಿಯೋದಾಗಲಿ ಆ ರೀತಿ ಆಗೋದಿಲ್ಲ. ತುಂಬ ಪರ್ಫೆಕ್ಟಾಗಿ ನೀವು ದೋಸೆನ ಮಾಡ್ಕೊಳ್ಬೋದು. ಇದೇ ರೀತಿಯಾಗಿ ನಾನು ದೋಸೆನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಕೊಕೊನಟ್ ದೋಸೆಗೆ ಕೊಕೊನಟ್ ಚಟ್ನಿನ ಸರ್ವ್ ಮಾಡಿಕೊಂಡು ಇವಾಗ ತಿಂತಾ ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ. ನೀವು ಕೂಡ ಒಂದು ಸಾರಿ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬರುತ್ತೆ ಅಂತ ಕಮೆಂಟ್ ಮಾಡಿ. ಒಂದೇ ಥರ ದೋಸೆ ತಿಂದು ಬೇಜಾರಾದಾಗ ಈ ರೀತಿಯಾಗಿ ಕೊಕೊನಟ್
ದೋಸೆ ಕೊಕೊನಟ್ ಚಟ್ನಿಯನ್ನು ಮಾಡ್ಕೊಂಡು ತಿನ್ನಿ. ತುಂಬಾ ರುಚಿಯಾಗಿರುತ್ತೆ ಮತ್ತು ಡಿಫ್ರೆಂಟ್ ಆದಂತಹ ದೋಸೆ ಟೇಸ್ಟನ್ನು ನೀವು ಕೂಡ ಮಾಡ್ಬೋದು. ಮನಸ್ಸಿಗೆ ಬೇಜಾರಾದಾಗ ಮೌನವಾಗಿರುವುದೇ ಒಳ್ಳೆಯದು. ದುಡುಕಿ ಮಾತಾಡಿದರೆ ನಮ್ಮವರೇ ನಮಗೆ ಶತ್ರುವಾಗುತ್ತಾರೆ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ತುಂಬ ಸಾಫ್ಟ್ ಆಗಿರುವಂತಹ ದೋಸೆ ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿತ್ತು ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಮಗೆ ಕೊಬ್ಬರಿಯನ್ನು ಬಳಸೋದ್ರಿಂದ ಅಂತ ಹೇಳ್ತಾ, ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.